ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ SSY ಮಾಸ್ಟರ್ ಇಂಗ್ಲೀಷ್ ಲರ್ನಿಂಗ್ ಕ್ಲಾಸಸ್ಗೆ ತುಂಬ ಹೃದಯದ ಸ್ವಾಗತ. ಎಲ್ಲರೂ ಈವರೆಗೆ ಏನಪ್ಪ ಅಂತ ಕೇಳಿದರೆ ತಾವು ಪಾಸ್ಟ್ ಟೆನ್ಸ್ ಒಳಗೆ ಅಧ್ಯಯನ ಮಾಡ್ತಾ ಬಂದಿದ್ದೀರಿ. ಇವತ್ತು ನಾವು ಆ ಒಂದು ಪೊಸಿಷನಲ್ ಟೆನ್ಸ್ದಲ್ಲಿ ಫ್ಯೂಚರ್ ಟೆನ್ಸನ್ನು ನೋಡೋಣ. ಯಾವುದ್ರಿ? ಫ್ಯೂಚರ್ ಟೆನ್ಸ್ ಅಂತ ಹೇಳ್ತೀವಿ. ಫ್ಯೂಚರ್ ಟೆನ್ಸ್ ಅಂತಂದರೆ ಭವಿಷ್ಯತ್ ಕಾಲ, ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಈ ಭವಿಷ್ಯತ್ ಕಾಲದ ಬಗ್ಗೆ ನಾವು ಇವತ್ತು ಸರಳವಾಗಿ, ಅತ್ಯಂತ ಸರಳವಾಗಿ ಹೇಗೆ ತಿಳ್ಕೊಳ್ಳೋದು ಅಂತಕ್ಕಂಥದ್ದನ್ನು ನಾವು ಕ್ರಮೇಣ ನೋಡ್ತಾ ಹೋಗೋಣ. ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಐ ಆ್ಯಮ್, ನಾನು ಇದ್ದೇನೆ. ಪಾಸ್ಟ್ ಟೆನ್ಸಲ್ಲಿ ಐ ವಾಸ್, ನಾನು ಇದ್ದೇನು ಅನ್ನತಕ್ಕಂಥದ್ದು ನೀವೆಲ್ಲ ಕೇಳಿದಿರಿ, ನೋಡಿದಿರಿ ಕ್ಲಾಸ್ನಲ್ಲಿ. ಈ ಫ್ಯೂಚರ್ ಟೆನ್ಸಲ್ಲಿ ಏನು ಬರುತ್ತೆಪ್ಪ ಅಂತ ಕೇಳಿದರೆ ಐ ನಾನು, ಶೆಲ್ ಬಿ, ಇಲ್ಲಿ ಬರ್ತಕ್ಕಂಥದ್ದು ಶೆಲ್ ಬಿ. ನೀವು ಕೇಳಬಹುದು, ಸರ್ ಕೇವಲ ಶಾಲ್ ಮತ್ತು ವಿಲ್ ಬಂದರೆ ಆಗೋದಿಲ್ವಾ ಅಂತ ಕೇಳಿದರೆ ನೀವು ಒಂದೇ ಒಂದು ತಿಳ್ಕೋಬೇಕು. ಏನಪ್ಪ ಅಂತ ಕೇಳಿದರೆ ಶಾಲ್ ಮತ್ತು ವಿಲ್ಗಳಿಗೆ ಅಸ್ತಿತ್ವ ಇಲ್ಲ. ಅವುಗಳೊಂದಿಗೆ ಯಾವುದಾದ್ರೂ ಒಂದು ಮೂಲ ಕ್ರಿಯಾಪದ ಬಂದರೆ ಮಾತ್ರ ಏನಾಗುತ್ತೆಪ್ಪ ಅಂತ ಕೇಳಿದರೆ ಅದಕ್ಕೆ ಅರ್ಥ ಇರುತ್ತೆ. ಆದರೆ ನೀವು ಕೇಳಬಹುದು, ಸರ್ ಇಲ್ಲಿ ಮೂಲ ಕ್ರಿಯಾಪದ ಬಂದರೆ ಅದು ಫಂಕ್ಷನಲ್ ಟೆನ್ಸ್ ಆಗೋದಿಲ್ವಾ ಅಂತ ಕೇಳಬಹುದು. ಆದರೆ ಇಲ್ಲ, ಬಿ ಅನ್ನತಕ್ಕಂಥದ್ದು ಇರು ಅನ್ನತಕ್ಕಂಥದ್ದು ಬರುತ್ತೆ. ಇರುವೆನು ಅಂತ ಬರಬೇಕಾಗುತ್ತೆ. ಇಲ್ಲಿ ಇರುವೆನು, ವಿ ನಾವು ಶೆಲ್ ಬಿ ಇರುವೆವು. ಯು ನೀನು, ಇನ್ನು ಇದ್ರ ಮುಂದೆ ಏನು ಬರುತ್ತಪ್ಪ ಅಂತ ಕೇಳಿದರೆ ವಿಲ್ ಬಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ತಿಳ್ಕೊಬೇಕಾದದ್ದು ಏನಪ್ಪ ಅಂತ ಕೇಳಿದರೆ ಇಲ್ಲಿ ಸಾಮಾನ್ಯವಾಗಿ ತಿಳ್ಕೊಬೇಕಾದದ್ದು ಏನಪ್ಪ ಅಂತ ಕೇಳಿದರೆ ಫಸ್ಟ್ ಪರ್ಸನ್ ಮುಂದೆ ಮಾತ್ರ ಶಾಲ ಬರುತ್ತೆ. ಉಳಿದ ಎಲ್ಲವೂ ಕಡೆಗೆ ಥರ್ಡ್ ಪರ್ಸನ್ ಹಾಗೂ ಸೆಕೆಂಡ್ ಪರ್ಸನ್ ಮುಂದೆ ಹೆಸರು ಬರಲಿ, ಪ್ರನೌನ್ ಬರಲಿ, ಅದ್ರ ಎಲ್ಲವುಗಳ ಮುಂದೆ ಏನು ಬರುತ್ತಪ್ಪ ಅಂತ ಕೇಳಿದರೆ ವಿಲ್ ಅನ್ನತಕ್ಕಂಥದ್ದು ಬರುತ್ತೆ. ವಿಲ್ ಬಿ, ಇರುವಿ, ಯು ನೀವು, ವಿಲ್ ಬಿ ಇರುವಿರಿ. ನೋಡಿ, ಇನ್ನು ಹಿ ಅವನು ಅಂತ ಹೇಳ್ತೀವಿ. ಇಲ್ಲಿಯೂ ಕೂಡ ವಿಲ್ ಬಿ ಅಂತ ಹೇಳ್ತೀವಿ. ವಿಲ್ ಬಿ ಇರುವನು. ಶಿ ಅವಳು, ವಿಲ್ ಬಿ ಇರುವಳು. ಇಟ್ ಅದು ವಿಲ್ ಬಿ ಇರುವನು.
ದೇ ಅವರು ವಿಲ್ ಬಿ ಇರುವರು ಅಂತ ಹೇಳ್ತೀವಿ. ನೋಡಿ, ಇವು ನಮಗೆ ಕೀವರ್ಡ್ಸ್ಗಳು. ಇದನ್ನು ರಚನೆ ಮಾಡ್ಕೊಳ್ಬೇಕಾದ್ರೆ ಈ ಫ್ಯೂಚರ್ ಪೊಸಿಷನಲ್ ಟೆನ್ಸನ್ನು ಅಧ್ಯಯನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಾದ್ರೆ ಈ ವರ್ಡ್ಗಳು ನಮಗೆ ಗೊತ್ತಿರಲೇಬೇಕಾದ ಅವಶ್ಯಕತೆ ಇದೆ. ಈಗ ಏನಪ್ಪ ಅಂತ ಕೇಳಿದರೆ ನಮಗೆ ಇಲ್ಲಿ ಇರುವಿ, ಐ ಶಲ್ ಬಿ ನಾನು ಇರುವೆನು, ವಿ ಶಲ್ ಬಿ ನಾವು ಇರುವೆವು, ಯು ವಿಲ್ ಬಿ ನೀನು ಇರುವಿ, ಯು ವಿಲ್ ಬಿ ನೀವು ಇರುವಿರಿ, ಹಿ ವಿಲ್ ಬಿ ಅವನು ಇರುವನು, ಶಿ ವಿಲ್ ಬಿ ಅವಳು ಇರುವಳು, ಇಟ್ ವಿಲ್ ಬಿ ಅದು ಇರುವುದು, ದೇ ವಿಲ್ ಬಿ ಅವರು ಇರುವರು. ಸರ್, ಇನ್ನೊಂದು ನೀವು ಕೇಳ್ಕೋಬಹುದು, ಏನಪ್ಪ ಅಂತ ಕೇಳಿದರೆ ಐ ಮುಂದೆ ಸಾಮಾನ್ಯವಾಗಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ವಿಲ್ ಅಂತ ಬಳಸ್ತಾರೆ. ದಟ್ ಈಸ್ ಜನರಲ್, ಅದೆಲ್ಲವೂ ಜನರಲ್ ಆಗಿ ಹೋಗುತ್ತೆ. ಹಾಗೆಯೇ ಸೆಕೆಂಡ್ ಹಾಗೂ ಥರ್ಡ್ ಪರ್ಸನ್ ಮುಂದೆ ಶಲ್ ಬಳಸ್ತಾರೆ. ಎಲ್ಫ ಅಂತ ಕೇಳಿದರೆ ಆಫೀಸ್ನಲ್ಲಿ ಯಾವುದಾದ್ರೂ ಒಂದು ಆರ್ಡರನ್ನು ಪಾಸ್ ಮಾಡಬೇಕಾಗಿತ್ತಂದರೆ ಅಥವಾ ಅದನ್ನು ಫಾಲೋ ಮಾಡಬೇಕಾದ ಸಂದರ್ಭದಲ್ಲಿ, ಕೋರ್ಟ್ನಲ್ಲಿ ಯಾವುದೇ ಕಚೇರಿ ಇರಲಿ, ಅಲ್ಲಿ ಸಾಮಾನ್ಯವಾಗಿ ಸೆಕೆಂಡ್ ಹಾಗೂ ಥರ್ಡ್ ಪರ್ಸನ್ ಮುಂದೆ ಶಲ್ ಬಳಸ್ತಾರೆ. ಅದನ್ನು ಕ್ರಮೇಣವಾಗಿ ನಾವು ಅಡ್ವಾನ್ಸ್ ಲೆವೆಲಲ್ಲಿ ಕಲಿತಾ ಹೋಗೋಣ ಅಂತ ಹೇಳ್ತಾ, ಇವಾಗ ನಾವು ಏನು ಮಾಡೋಣಪ್ಪ ಅಂತ ಕೇಳಿದರೆ ಪಾಸಿಟಿವ್ ಫಾರ್ಮ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ರೀ? ಪಾಸಿಟಿವ್ ಫಾರ್ಮ್ ನೋಡೋಣ. ಪಾಸಿಟಿವ್ ಫಾರ್ಮ್ ಅಂತ ಹೇಳ್ತೀವಿ. ಪಾಸಿಟಿವ್ ಫಾರ್ಮ್ ಅಂತಂದ್ರೆ ರೀ ಸಕಾರಾತ್ಮಕ ರೂಪ, ಸಕಾರಾತ್ಮಕ ರೂಪ ಅಂತ ಹೇಳ್ತೀವಿ. ಸಕಾರಾತ್ಮಕ ರೂಪ ಅಂತ ಹೇಳ್ತೀವಿ. ಏನಿದು ಇಲ್ಲಿ ಗೊತ್ತಿದೆ ಏನಪ್ಪ ಅಂತ ಕೇಳಿದ್ರೆ ಇದರ ರೂಲ್ ನೋಡೋಣ. ಮೊದಲಿಗೆ ರೂಲ್, ನಿಯಮ ಅಂತ ಹೇಳ್ತೀವಿ. ಫಸ್ಟಿಗೆ ಸಬ್ಜೆಕ್ಟ್ ಪ್ಲಸ್ ಎಚ್ ವಿ. ಸರ್, ನೀವು ಎಚ್ ವಿ ಅಂದ ಕ್ಷಣಕ್ಕೆ ನೀವು ಏನು ತಿಳ್ಕೊಬಹುದಪ್ಪ ಅಂತ ಕೇಳಿದರೆ ಶಲ್ ಬಿ ವಿಲ್ ಬಿ ಎರಡು ಅಂತ ನಾವು ಕನ್ಸಿಡರ್ ಮಾಡ್ಕೋತೀವಿ. ಈ ಶಲ್ ಬಿ ಹಾಗೂ ವಿಲ್ ಬಿ ಅಂತಕ್ಕಂಥದ್ದನ್ನು ಕನ್ಸಿಡರ್ ಮಾಡ್ಕೋತೀವಿ. ಆದರೆ ತಪ್ಪು. ಇದನ್ನು ನಾವು ಬಿ ಅಂತಕ್ಕಂಥವುಗಳನ್ನು ಏನು ಮಾಡೋದಿಲ್ಲಪ್ಪ ಅಂತ ಕೇಳಿದರೆ ಹೆಲ್ಪಿಂಗ್ ವರ್ಬಲ್ಲಿ ಕನ್ಸಿಡರ್ ಮಾಡ್ಕೊಳ್ಳೋದಿಲ್ಲ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೋದಿಲ್ಲ. ಕೇವಲ ಯಾವುದನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ಕೋತೀವಪ್ಪ ಅಂತ ಕೇಳಿದರೆ ಶಲ್ ಹಾಗೂ ವಿಲ್ಲನ್ನು ಮಾತ್ರ ನಾವು ಏನು ಮಾಡ್ಕೋತೀವಪ್ಪ ಅಂತ ಕೇಳಿದರೆ ಹೆಲ್ಪಿಂಗ್ ವರ್ಬ್ ಅಂತ ಮಾಡ್ಕೋತೀವಿ. ಈಗ ಬಿ ಪ್ಲಸ್ ಆಬ್ಜೆಕ್ಟ್, ಕರ್ಮಪದ ಅಥವಾ ಕಾಂಪ್ಲಿಮೆಂಟ್ ಕೂಡ ಅನ್ಬೋದು. ಹೇಳ್ತೀನಿ ನಿಮಗೆ, ಕ್ರಮೇಣವಾಗಿ ಎಲ್ಲ ಕಲಿತಾ ಹೋಗ್ತೀರಿ. ಒಮ್ಮೆಲೆ ಎಲ್ಲವುಗಳನ್ನು ಕಲಿಯೋದು ಬೇಡ, ನಿಧಾನವಾಗಿ ಒಂದೊಂದಾಗಿ ಏನು ಮಾಡ್ತಾ ಹೋಗೋಣಪ್ಪ ಅಂತಂದರೆ ಕಲಿತಾ ಹೋಗೋಣ. ಈಗ ವಾಕ್ಯವನ್ನು ಕೊಡ್ತೀನಿ, ಅದರ ಮೇಲೆ ನಂಬರ್ ಹಾಕಿ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ನಾನು ಒಬ್ಬ ಒಳ್ಳೆಯ ಅಧಿಕಾರಿ ಇರುವೆನು. ನಾನು ಒಬ್ಬ ಒಳ್ಳೆಯ ಅಧಿಕಾರಿ ಇರುವೆನು ಅಂತ ಹೇಳ್ತೀವಿ. ಏನ್ರಿ ಹಿಂಗಂದ್ರೆ ಮುಂದೆ ಇರಬಹುದು. ಸರ್, ನಾನು ಇದ್ದೇನೆ ಅಂತ ಹೇಳ್ತೀವಲ್ವಾ ಅಂತ ಕೇಳಬಹುದು. ನಾನೊಬ್ಬ ಒಳ್ಳೆಯ ಅಧಿಕಾರಿ ಇದ್ದೇನೆ ಅಂತ ಪ್ರತ್ಯಯ ಬಂದ ತಕ್ಷಣ ಏನಪ್ಪ ಅಂತ ಕೇಳಿದ್ರೆ ಪ್ರೆಸೆಂಟ್ ಟೆನ್ಸ್ ಅಂತ ತಿಳ್ಕೊಂಡ್ಬಿಡ್ಬೇಕು. ಇರುವೆನು ಅಂತ ಬತ್ತಂದ್ರೆ ಫ್ಯೂಚರ್ ಟೆನ್ಸ್. ನಾವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರೆಸೆಂಟು ಫ್ಯೂಚರು ಅರಿವಿಲ್ಲಾರದೆ ಮಾತಾಡ್ತಾ ಇರ್ತೀವಿ. ನಾವು ಮುಂದೆ ಇರಬೇಕಾದ ಸಂದರ್ಭದಲ್ಲಿ ಈ ಥರ ಹೇಳ್ತಾ ಇರ್ತೀವಿ. ಈಗ ವಾಕ್ಯದ ಮೇಲೆ ನಂಬರ್ ಆಗ್ತಾ ಹೋಗೋಣ. ನಂಬರ್ 1 ನಾನು, ನಂಬರ್ 2
ಇರುವೆನು. ನಂಬರ್ 3 ಒಬ್ಬ ಒಳ್ಳೆಯ 3 ಅಧಿಕಾರಿ 4 ಅಂತ ಹೇಳ್ತೀವಿ. ಈಗ ನಾನು ಅನ್ಲಿಕ್ಕೆ ಐ, ಇರುವೆನು ಅನ್ಲಿಕ್ಕೆ ಶೆಲ್ ಬಿ, ಒಬ್ಬ ಎ, ಒಳ್ಳೆಯ 3 ಗುಡ್ 4 ಅಧಿಕಾರಿ ಅನ್ನಕ ಆಫೀಸರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ರೀ? ಆಫೀಸರ್ ಅಂತ ಹೇಳ್ತೀವಿ. ನೋಡ್ರಿ, ನಾನು ಒಬ್ಬ ಒಳ್ಳೆಯ ಅಧಿಕಾರಿ ಇರುವೆನು ಅನ್ಲಿಕ್ಕೆ ಐ ಶಾಲ್ ಬಿ ಅ ಗುಡ್ ಆಫೀಸರ್ ಅಂತ ಹೇಳ್ತೀವಿ. ಅದಕ್ಕಾಗಿ ನಾವು ಇರುವೆನು ಅನ್ನುವಲ್ಲಿ ಆ್ಯಮ್ ಬಳಸೋದಿಲ್ಲ. ಸಾಮಾನ್ಯವಾಗಿ ಇದ್ದೇನೆ ಅಂದಾಗ ಮಾತ್ರ ಆ್ಯಮ್ ಬಳಸಬೇಕು. ಇರುವೆನು ಅಂತ ಬರ್ತಂದ್ರೆ ಶಲ್ ಬೀನ ಅಂಥೇಳಿ ಬಳಸಬೇಕು. ಆ ವಾಕ್ಯದ ಪ್ರತ್ಯಯಗಳ ಮೇಲೆ, ಕೊನೆಯ ಬರತಕ್ಕಂಥ ಪ್ರತ್ಯಯಗಳ ಮೇಲೆ ನಾವು ಯಾವ ಟೆನ್ಸ್ ಇದೆ ಅಂತಕ್ಕಂಥದ್ದನ್ನು ತಿಳಿತಾ ಹೋಗಬೇಕಾಗತ್ತೆ. ಇನ್ನು ಮುಂದಿನ ವಾಕ್ಯ, ನಾವು ನಿಮ್ಮ ಸಂಬಂಧಿಕರು ನಾವು ನಿಮ್ಮ ಸಂಬಂಧಿಕರು ಇರುವೆವು ಅಂತ ಹೇಳ್ತೀವಿ. ನಾವು ನಿಮ್ಮ ಸಂಬಂಧಿಕರು ಇರುವೆವು ಅಂತ ಹೇಳ್ತೀವಿ. ಏನಪ್ಪ ಅಂತ ಕೇಳಿದರೆ, ಈಗ ಇದರ ಮೇಲೆ ಹೀಗೆ ಹೇಳ್ತೀವಿ, ಆಗುವೆವು ಅಂತ ಕೂಡ ಕೆಲವೊಂದು ಕಡೆ ಹೇಳ್ತೀವಿ. ಯಾಕಪ್ಪ ಅಂತ ಕೇಳಿದರೆ, ಮುಂದೆ ಏನಾದರೂ ಆಗುವ ಸಂಭವ ಇದ್ದರೆ, ಪಾಸಿಬಿಲಿಟಿ ಇದ್ದರೆ ಆಗ್ಬೋದು ಅಂತಕ್ಕಂಥದ್ದು ಬರುತ್ತೆ. ಈಗ ನಾವು ಈ ವಾಕ್ಯದ ಮೇಲೆ ನಂಬರನ್ನು ಹಾಕ್ತಾ ಹೋಗೋಣ. ನಾವು 1, ಇರುವೆವು 2, ನಿಮ್ಮ 3 ಸಂಬಂಧಿಕರು 4. ವಿ ಶೆಲ್ ಬಿ ನೋಡ್ರಿ, ನಾವು ಇರುವೆವು ಆಯಿತು. ನಿಮ್ಮ ಇವರ್ ಅಂತ ಹೇಳ್ತೀವಿ. ಇವರ್ ರಿಲೇಟಿವ್ಸ್ ವಿ ಶೆಲ್ ಬಿ ಯುವರ್ ರಿಲೇಟಿವ್ಸ್ ಅಂತ ಹೇಳ್ತೀವಿ. ನೋಡ್ರಿ, ಆಗುವಂಥ ಸಂದರ್ಭ ಇದ್ದಾಗ ಹೀಗೆ ಹೇಳ್ತಾ ಇರ್ತೀವಿ. ಇನ್ನು ಸಮಯದ ಪದಗಳೊಂದಿಗೆ ನಾವು ಏನು ಮಾಡೋಣಪ್ಪ ಅಂತಿದ್ರೆ ನೋಡ್ತಾ ಹೋಗೋಣ. ಎಕ್ಸ್ಕ್ಯೂಸ್ ಮೀ. ಅವನು ಮುಂದಿನ ವಾರದ ವೇಳೆಗೆ ಅವನು ಮುಂದಿನ ವಾರದ ವೇಳೆಗೆ ದೆಹಲಿಯಲ್ಲಿ ಇರುವನು ಅಂತ ಹೇಳ್ತೀವಿ. ಅವನು ಮುಂದಿನ ವಾರದ ವೇಳೆಗೆ ದೆಹಲಿಯಲ್ಲಿ ಇರುವನು ಅಂದಾಗ ನಮಗೆ ಗೊತ್ತಿರಬೇಕು ಸಮಯ ಸೂಚಕ ಪದ ಯಾವುದಪ್ಪ ಅಂತ ಕೇಳಿದರೆ ಮುಂದಿನ ವಾರದ ವೇಳೆಗೆ ಅನ್ನತಕ್ಕಂಥದ್ದು ಎಲ್ಲವನ್ನೂ ಏನು ಮಾಡಿರಿ, ರೌಂಡ್ ಹಾಕೊಂಡ್ಬಿಡ್ರಿ. ಯಾಕಪ್ಪ ಅಂತ ಕೇಳಿದರೆ ವಾಕ್ಯದ ಆರಂಭದಲ್ಲಿ ಅಥವಾ ವಾಕ್ಯದ ಕೊನೆಯಲ್ಲಿ ಬರ್ಕೋಬೇಕಾಗಿರುತ್ತೆ. ಈಗ ನಂಬರ್ ಹಾಕ್ತಾ ಹೋಗೋಣ. ಒಂದು ಕ್ಷಣ ಟ್ರೈ ಮಾಡಿರಿ, ವಿಡಿಯೋ ಪಾಸ್ ಮಾಡಿ ನಂಬರ್ ಹಾಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ. ಕೇವಲ ನೋಡ್ತಾ ಹೋಗೋದ್ರಿಂದ ನಮಗೆ ಕಲಿಕೆ ಸಾಧ್ಯ ಆಗೋದಿಲ್ಲ. ಟ್ರೈ ಯುವರ್ ಲೆವೆಲ್ ಬೆಸ್ಟ್. ನೀವು ಕೂಡ ಒಂದು ಸ್ವಲ್ಪ ಪ್ರಯತ್ನ ಮಾಡ್ತಾ ಹೋಗ್ರಿ ಅಂತ ಹೇಳ್ತಾ ಈಗ ನಂಬರ್ ಹಾಕ್ತೀನಿ. ಅವನು 1, ಎಕ್ಸಾಕ್ಟ್ಲಿ ಇರುವನು 2, ಎಲ್ಲಿ 3, ದೆಹಲಿ 4. ಇದನ್ನು ಕೊನೆಯಲ್ಲಿ ಹಚ್ಕೊಂಡ್ಬಿಟ್ರೆ ಬಗೆಹರಿದಾಗಿತ್ತು. ಅವನು he will be in ದೆಹಲಿ. ಪ್ರಾಪರ್ ನೌನ್ ಇದೆ. ಇನ್ ದೆಹಲಿ ಬೈ ಮುಂದಿನ ವಾರ ಅನ್ಲಿಕ್ಕೆ ಮುಂದಿನ ವಾರದ ವೇಳೆಗೆ ಏನಂತೀವಪ್ಪ ಅಂತ ಕೇಳಿದ್ರೆ ವೇಳೆಗೆ ಅಂತ ಎಲ್ಲಾದರೂ ಬತ್ತಂದ್ರೆ ವಾಕ್ಯದಲ್ಲಿ ಸಮಯ ಸೂಚಕದ ಪದದ ಜೊತೆಗೆ ಅಲ್ಲಿ ಏನು ತಗೋಬೇಕಪ್ಪ ಅಂತ ಕೇಳಿದರೆ ಬೈ ಅನ್ನತಕ್ಕಂಥದ್ದನ್ನು
ತೆಗೆದುಕೊಳ್ಬೇಕಾಗತ್ತೆ. ಬೈ ಅಂತಕ್ಕಂಥದ್ದನ್ನು ತೆಗೆದುಕೊಂಡು ನಾವೇನು ಮಾಡೋಣಪ್ಪ ಅಂತ ಕೇಳಿದರೆ ಬೈ ನೆಕ್ಸ್ಟ್ ವೀಕ್ ಅಂತ ಹೇಳ್ತೀವಿ. ಬೈ ನೆಕ್ಸ್ಟ್ ವೀಕ್ ನೋಡ್ರಿ, ಅವನು ಮುಂದಿನ ವಾರದ ವೇಳೆಗೆ ದೆಹಲಿಯಲ್ಲಿ ಇರುವನು ಅನ್ನೋದು ವಾಕ್ಯ ದೊಡ್ಡದು ಅನಿಸಿದ್ರು ಕೂಡ ಇಂಗ್ಲೀಷ್ನಲ್ಲಿ ಹಿ ವಿಲ್ ಬಿ ಇನ್ ದೆಹಲಿ ಬೈ ನೆಕ್ಸ್ಟ್ ವೀಕ್ ಅಂತ ಭಾಳ ಸರಳವಾಗಿ ಹೇಳ್ತೀವಿ. ಅದಕ್ಕೆ ಹೇಳ್ತೀವಿ ಇಂಗ್ಲೀಷ್ ಈಸ್ ವೆರಿ ಈಸಿ. ಎಷ್ಟು ಈಸಿಪ್ಪ ಅಂತ ಕೇಳಿದರೆ ನಿಮಗೆ ಕಲಿತಾ ಹೋದ ಹಾಗೆ ಏನಾಗುತ್ತೆಪ್ಪ ಅಂತ ಕೇಳಿದ್ರೆ ಕ್ರಮೇಣವಾಗಿ ಕೆಲವೊಂದು ಸಾರಿ ಕನ್ನಡ ವ್ಯಾಕರಣವೇ ಡಿಫಿಕಲ್ಟ್ ಅಂತಕ್ಕಂಥ ಮಟ್ಟಕ್ಕೆ ಬರುತ್ತೆ ರೀ. ನಾವು ಯಾಕಪ್ಪ ಅಂತ ಕೇಳಿದ್ರೆ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಕಲಿತ್ರೆ ಇಂಗ್ಲೀಷ್ ವ್ಯಾಕರಣ ಅನ್ನತಕ್ಕಂಥದ್ದು ಅತ್ಯಂತ ಸುಲಲಿತವಾಗಿ ಬರುತ್ತೆ. ಅಷ್ಟೇ ಅಲ್ಲದೆ ಕನ್ನಡ ವ್ಯಾಕರಣವೂ ಸಹಿತ ನಮಗೇನಾಗ್ತಾ ಅಂತ ಆಗುತ್ತೆಪ್ಪ ಅಂತ ಕೇಳಿದ್ರೆ ಪರಿಪೂರ್ಣ ಆಗ್ತಾ ಹೋಗುತ್ತೆ, ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಬೇಕಾಗತ್ತೆ. ಜೊತೆಗೆ ಇನ್ನೊಂದು ವಾಕ್ಯ, ಅದು ಇಂದು ರಾತ್ರಿಯ ವೇಳೆಗೆ ಬಂತು. ಮತ್ತೆ ಬೈ ಅಂತ ತೆಗೆದುಕೊಳ್ಳಬೇಕು. ಇಂದು ರಾತ್ರಿ ಅಂತ ಹೇಳ್ತೀನಿ. ಆಮೇಲೆ ಇಂದು ರಾತ್ರಿಯ ವೇಳೆಗೆ ನಿನ್ನ ಮನೆಯಲ್ಲಿ ಇರುವುದು ಅಂತ ಹೇಳ್ತೀವಿ. ಇರುವುದು ಸೇಮ್. ನೀವೇನು ಮಾಡ್ಕೋಬೇಕು, ಇವಾಗ ಇಲ್ಲಿ ಇಂದು ರಾತ್ರಿಯ ವೇಳೆಗೆ ಅಂತಕ್ಕಂಥದ್ದು ಏನಿದೆಯೋ ಇದನ್ನೆಲ್ಲವನ್ನ ರೌಂಡ್ ಹಾಕೊಂಡ್ಬಿಡ್ರಿ. ಯಾಕಪ್ಪ ಅಂತ ಕೇಳಿದ್ರೆ ಸಮಯ ಸೂಚಕ ಪದ. ಇದನ್ನು ವಾಕ್ಯದ ಆರಂಭದಲ್ಲಿ ಆದರೂ ಬರ್ಕೊಳ್ರಿ, ವಾಕ್ಯದ ಕೊನೆಯಲ್ಲಾದರೂ ಬರ್ಕೊಳ್ರಿ. ಏನಪ್ಪ ಅಂತ ಕೇಳಿದ್ರೆ ಇಂದು ರಾತ್ರಿ ಟುಡೇ ನೈಟ್ ಅಂತ ಹೇಳಬಾರ್ದು, ಟು ನೈಟ್ ಅಂತ ಹೇಳಬೇಕು. ಏನಂತ ಹೇಳ್ಬೇಕ್ರಿ? ಟು ನೈಟ್ ಅಂತ ಹೇಳಿದರೆ ಇಂದು ರಾತ್ರಿ. ವೇಳೆಗೆ ಅನ್ಲಿಕ್ಕೆ ಇಲ್ಲಿ ಮೇಲೆ ಇದೆ ನೋಡ್ರಿ, ಬಾಯ್ ಅಂತ ಹೇಳ್ತೀವಿ. ಮೊದಲಿಗೆ ತೆಗೆದುಕೊಂಡು ಬಿಡೋಣ. ಬಾಯ್, ಸಾರಿ, ಈಗ ಮೊದಲಿಗೆ ನಂಬರ್ ಹಾಕೊಂಡ್ಬಿಡ್ರಿ. ಅದು 1, ಇರುವುದು 2, ಎಲ್ಲಿ 3, ನಿನ್ನ 4, ಮನೆ 5. ಈಗ ನೋಡ್ರಿ, ಬೈ ಟುನೈಟ್ ಅದು ಅನ್ಲಿಕ್ಕೆ ಇಟ್, ಸಾರಿ ಸ್ಮಾಲಲ್ಲಿ ಇರಬೇಕು, ಯಾಕಂದ್ರೆ ಆಲ್ರೆಡಿ ಸಮಯವನ್ನು ತೆಗೆದುಕೊಂಡಿದ್ದೀವಿ. ಇಟ್ ವಿಲ್ ಬಿ. ನೀವು ಕೇಳ್ಬೋದು, ಸರ್ ಸಬ್ಜೆಕ್ಟನ್ನು ಯಾವಾಗಲೂ ನಾವು ಕ್ಯಾಪಿಟಲ್ ಲೆಟ್ರಲ್ಲಿ ಬರಿಬೇಕಲ್ವಾ ಅಂತ ಕೇಳಿದಾಗ ಏನು ಮಾಡಬೇಕಪ್ಪ ಅಂತ ಕೇಳಿದರೆ, ಅದು ಪ್ರಾಪರ್ ನೌನ್ ಆಗಿದ್ದರೆ ಮಾತ್ರ ನೀವು ಕ್ಯಾಪಿಟಲಲ್ಲಿ ಬರಿಬಹುದು. ಸರ್ವನಾಮ ಇದ್ದರೆ ಅದನ್ನು ನಾವು ಕ್ಯಾಪಿಟಲಲ್ಲಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಟ್ ವಿಲ್ ಬಿ ಯಾಟ್, ಇಲ್ಲಿ ನೆನಪಿಟ್ಕೊಂಡ್ಬಿಡ್ರಿ. ಆಗಲೇ ದೆಹಲಿಯಲ್ಲಿ ಅಂದಾಗ ಏನು ಅಂದಿವಿ, ಇಲ್ಲಿಯೂ ಕೂಡ ಮನೆಯಲ್ಲಿ ಅಂತ ಇದೆ ಅಲ್ವಾ, ಇಲ್ಲಿ ಯಾಕೆ ಯಾಟ್ ತಗೊಂಡಿವಿ? ಒಂದು ಊರಿಗೆ ಹೋಲಿಸಿದರೆ ಒಂದು ಮನೆ ಸಣ್ಣದು, ಹಾಗಾಗಿ ಸಾಮಾನ್ಯವಾಗಿ ಮನೆಯಲ್ಲಿ, ಶಾಲೆಯಲ್ಲಿ, ರೂಮಿನಲ್ಲಿ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಯಾಟ್ ಅಂತ ಬಳಸಬೇಕು. ಆಟ್, ನಿನ್ನ, ಯುವರ್, ಮನೆ, ಹೌಸ್. ನೋಡ್ರಿ ಎಷ್ಟು ಈಸಿ ಇದೆ ಅಲ್ವಾ, ಬಹಳ ಸರಳವಾಗಿದೆ, ಅತ್ಯಂತ ಸರಳವಾಗಿ ಕಲಿತಾ ಹೋಗೋಣ. ನೋಡ್ರಿ ಏನಪ್ಪ ಅಂತ ಕೇಳಿದ್ರೆ, ಅದು ಇಂದು ರಾತ್ರಿಯ ವೇಳೆಗೆ ನಿನ್ನ ಮನೆಯಲ್ಲಿ ಇರುವುದು. ಬೈ ಟುನೈಟ್ ಇಟ್ ವಿಲ್ ಬಿ ಅಟ್ ಯುವರ್ ಹೋಮ್. ನೋಡ್ರಿ ಬಹಳ ಸರಳವಾಗಿ ತಿಳಿತಕ್ಕಂಥ ಹೋಗಬೇಕಾಗುತ್ತೆ. ಈಗ ಇನ್ನೊಂದು ವಾಕ್ಯವನ್ನು ಕಲಿಯೋಣ. ಅವರು ನಾಳಿದ್ದು ಅಥವಾ ನಾಡಿದ್ದು ಅಂತ ಹೇಳ್ತೀವಿ ಸಾಮಾನ್ಯವಾಗಿ. ನಾಡಿದ್ದು, ಅವರು ನಾಡಿದ್ದು
ಅವರು ನಾಡಿದ್ದು ನಿಮ್ಮ ಊರಿನಲ್ಲಿ ಇರುವರು. ಅವರು ನಾಡಿದ್ದು ನಿಮ್ಮ ಊರಿನಲ್ಲಿ ಇರುವರು. ಸರ್ ಈಗ ನೀವು ಕೇಳಬೇಕು, ಸರ್ ಊರಿನಲ್ಲಿ ಅಂತ ಬತ್ತಲ್ವಾ, ಇಲ್ಲಿ ನಲ್ಲಿ ಅಂತ ಬಂದಾಗ ಇನ್ನು ತೆಗೆದುಕೊಳ್ಳಬೇಕು ಅಥವಾ ಆಟ್ ತೆಗೆದುಕೊಳ್ಳಬೇಕು? ಊರು ಅಂತ ಬಂದಾಗ ಯಾವಾಗಲೂ ಸಾಮಾನ್ಯವಾಗಿ ಇನ್ನಂತ ತೆಗೆದುಕೊಳ್ಳ್ರಿ. ಏನಂತ ತೆಗೆದುಕೊಳ್ಬೇಕ್ರಿ? ಇನ್ನಂತ ತೆಗೆದುಕೊಳ್ಬೇಕು. ನಂಬರ್ 1, ಅವರು ಇರುವರು. 2, ನಲ್ಲಿ 3, ನಿಮ್ಮ 4, ಊರು 5. ನಾಡಿದ್ದು ಅನ್ಲಿಕ್ಕೆ ಏನಂತೀವಿ? ಡೇ ಆಫ್ಟರ್ ಟುಮಾರೋ ಅಂತ ಹೇಳ್ತೀವಿ. ಲಾಸ್ಟ್ ಹಚ್ಕೊಳ್ಳೋಣ. ಅವರು, ದೇ, ಇರುವರು, ವಿಲ್ ಬಿ, ಇನ್ ಎಲ್ಲಿ, ಯುವರ್, ಇನ್ ಯುವರ್, ಇನ್ ಯುವರ್ ವಿಲೇಜ್, ಡೇ ಆಫ್ಟರ್ ಟುಮಾರೋ. ನೋಡ್ರಿ, ಅವರು ನಾಳಿದ್ದು ನಿಮ್ಮ ಊರಿನಲ್ಲಿ ಇರುವರು. ದೇ ವಿಲ್ ಬಿ ಇನ್ ಯುವರ್ ವಿಲೇಜ್ ಡೇ ಆಫ್ಟರ್ ಟುಮಾರೋ ಅಂತ ಹೇಳ್ತೀವಿ. ಇಲ್ಲಿ ಬೈ ಅಂತ ಹಚ್ಕೊಂಡ್ರೂ ಕೂಡ ಏನು ತಪ್ಪಾಗೋದಿಲ್ಲ. ಯಾಕಂದ್ರೆ ಬೈ ವೇಳೆಗೆ ಅಂತ ಹಚ್ಚಿಲ್ಲಲ್ರಿ ಸರ್ ಅಂತ ಕೇಳಬಹುದು. ಅದು ಬರ್ತಾ ನಿಮ್ಗೆ ರೂಢ ಆಗ್ತಾ ಹೋಗುತ್ತೆ. ಈಗ ಎಷ್ಟು ಪದಗಳನ್ನು ಕೊಟ್ಟಿದ್ದೀವಿ ಅಷ್ಟನ್ನು ಮಾತ್ರ ನಾವು ಇಂಗ್ಲೀಷ್ನಲ್ಲಿ ಏನು ಮಾಡ್ತಾ ಹೋಗ್ತೀವಪ್ಪ ಅಂತ ಕೇಳಿದರೆ ಬಳಸ್ತಾ ಹೋಗ್ತಾ ಇದ್ದೀವಿ. ಈಗ ನಿಮಗೆ ಕ್ರಮೇಣ ರೂಢಿ ಆದ ಹೋಗಿ ಯಾವುದನ್ನು ಹಚ್ಕೋಬೇಕು, ಯಾವುದನ್ನು ಹಚ್ಕೋಬಾರ್ದು ಅನ್ನತಕ್ಕಂಥದ್ದು ಏನಾಗುತ್ತೆಪ್ಪ ಅಂತ ಕೇಳಿದ್ರೆ ಸ್ಪಷ್ಟವಾಗಿ ನಿಮ್ಮ ಅರಿವಿಗೆ ಬರುತ್ತೆ ಅನ್ನತಕ್ಕಂಥದ್ದು ಗೊತ್ತಿರಲಿ. ಇನ್ನೊಂದು, ಗೀತಾ ಒಬ್ಬ ಒಳ್ಳೆಯ ಸಮಾಜ ಸೇವಕಿ. ಇರುವಳು ಅಂತ ಹೇಳ್ತೀವಿ. ನೋಡ್ರಿ, ಗೀತಾ 1, ಇರುವಳು 2. ನಂಬರ್ ಹಾಕೊಳ್ಳಿಕ್ಕೆ ಪ್ರಯತ್ನ ಮಾಡ್ರಿ. ವಿಡಿಯೋ ಪಾಸ್ ಮಾಡಿ ನೋಡ್ತಾ ಇರ್ರಿ. ಒಬ್ಬ 3, ಒಳ್ಳೆಯ 4, ಸಮಾಜ ಸೇವಕಿ 5. ಇದು ಏನಪ್ಪ ಅಂತ ಕೇಳಿದರೆ ಸೇವಕಿ ಅಂತ ಅಷ್ಟೇ ಆಯ್ತಲ್ವಾ. ಸಮಾಜ ಅಂತ ಬರ್ಕೊಳ್ಳೋಣ. ಸಮಾಜ ಸೇವಕಿ ಇರುವಳು. ಇಲ್ಲಿ ನಂಬರ್ ಗೀತಾ 1 ಯಾವುದ್ರ ಬದಲಾಗಿ ತೆಗೆದುಕೊಂಡಿದ್ದೀವಿ? ಶಿ, ಅವಳು ಬದಲಾಗಿ ತೆಗೆದುಕೊಂಡಿದ್ದೀವಿ. ಇರುವಳು 2, ಒಬ್ಬ 3 ಅಥವಾ ಒಬ್ಬಳು ಕೂಡ ಅಂತೀವಿ. ಒಳ್ಳೆಯ 4, ಸಮಾಜ ಸೇವಕಿ 5. ಸಮಾಜ ಸೇವಕಿ ಏನಂತೀವ್ರಿ? ಸಮಾಜ ಸೇವಕಿ ಸೋಷಿಯಲ್ ವರ್ಕರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವ್ರಿ? ಸೋಷಿಯಲ್ ವರ್ಕರ್ ಅಂತ ಹೇಳ್ತೀವಿ. ಇನ್ನು ಸಮಾಜ ಕಲ್ಯಾಣ ಅಂತ ಬರ್ತಂದ್ರೆ ಸೋಷಿಯಲ್ ವೆಲ್ಫೇರ್ ಅಂತ ಹೇಳ್ತೀವಿ. ಸೋಷಿಯಲ್ ವರ್ಕರ್. ಗೀತಾ ವಿಲ್ ಬಿ
ವಿಲ್ ಬಿ ಎ ಒಬ್ಬ ಇದೆ ಅಲ್ವಾ, ಗುಡ್ ಸೋಷಿಯಲ್ ವರ್ಕರ್. ಗೀತಾ ವಿಲ್ ಬಿ ಅ ಗುಡ್ ಸೋಷಿಯಲ್ ವರ್ಕರ್. ಇರುವಳು. ಸರ್ ಗೀತಾ ಈಸ್ ಅಂತ ಅನ್ಬೋದಲ್ವಾ. ಈಗ ಪ್ರೆಸೆಂಟಲ್ಲಿ ಇದ್ದಾಳೆ ಅಂತ ಹಚ್ಚಿದ್ರೆ ಈಸ್ ಅಂತ ಅನ್ನಬಹುದು. ಬಟ್ ಇರುವಳು ಅಂತಿದೆ ಅಲ್ವಾ, ಈಗ ನೀವು ವಿಲ್ ಬಿ ಅಂತ ತೆಗೆದುಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ನೀವು ಪಾಸಿಟಿವ್ ಫಾರ್ಮದ ವಾಕ್ಯಗಳನ್ನು ಹೆಚ್ಚೆಚ್ಚು ಉದಾಹರಣೆಯಾಗಿ ತೆಗೆದುಕೊಳ್ತಾ ಏನು ಮಾಡ್ರಪ್ಪ ಅಂತ ಕೇಳಿದರೆ ನೀವು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ಇವಾಗ ನೆಗೆಟಿವ್ ಫಾರ್ಮ್ಗೆ ಹೋಗೋಣ. ನೆಗೆಟಿವ್ ಫಾರ್ಮ್, ನಕಾರಾತ್ಮಕ ರೂಪ. ಇಲ್ಲಿ ನಿಯಮ ಏನ್ರಿ, ಇಲ್ಲಿ ರೂಲ್ ಬರ್ತಕ್ಕಂಥದ್ದು ಹೆಂಗಪ್ಪ ಅಂತ ಕೇಳಿದರೆ, ರೂಲ್ ಹೇಗೆ ರೀ, ಸಬ್ಜೆಕ್ಟ್ ಪ್ಲಸ್ ಎಚ್ ವಿ, ಶಲ್ ಮತ್ತು ವಿಲ್. ಅದರ ಮುಂದೆ ನಾಟ್ ತೆಗೆದುಕೊಳ್ಬೇಕು ನಾವು, ನಾಟ್ ಅದರ ಮುಂದೆ ಬಿ. ಶಲ್ ಬಿ ನಾಟ್, ವಿಲ್ ಬಿ ನಾಟ್ ಅಂತ ತೆಗೆದುಕೊಂಡಿವಿ ಅಂದರೆ ಅದು ತಪ್ಪಾಗತ್ತೆ. ಹಾಗಾಗಿ ಶಲ್ ನಾಟ್ ಬಿ, ವಿಲ್ ನಾಟ್ ಬಿ ಅಂತ ತೆಗೆದುಕೊಳ್ಬೇಕು. ಪ್ಲಸ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಇನ್ನು ಕನ್ನಡದಲ್ಲಿ ಇಲ್ಲಿ ಬರ್ತಕ್ಕಂಥ ಪ್ರತ್ಯಯ ಯಾವುದು ನೆನಪು ಮಾಡಿಕೊಡ್ರಿ. ಏನಪ್ಪ ಅಂತ ಕೇಳಿದರೆ, ಪ್ರೆಸೆಂಟ್ ಟೆನ್ಸ್ದಲ್ಲಿ ಏನು ಬಂದಿದೆಪ್ಪ ಅಂತ ಕೇಳಿದರೆ, ಪ್ರೆಸೆಂಟ್ ಟೆನ್ಸ್ದಲ್ಲಿ ಇಲ್ಲ ಅಂತ ಬಂದಿದೆ ಅಥವಾ ಅಲ್ಲ ಅಂತ ಬಂದಿದೆ ಅಲ್ವಾ. ಫಸ್ಟ್ ಟೆನ್ಸಲ್ಲಿ ಏನು ಬಂದಿದೆ ರೀ, ಇರಲಿಲ್ಲ ಅಂತ ಬಂದಿದೆ. ಹಾಗೆಯೇ ಫ್ಯೂಚರ್ ಟೆನ್ಸಲ್ಲಿ ಏನು ಬರುತ್ತೆಪ್ಪ ಅಂತ ಕೇಳಿದರೆ, ಇರಲಿಕ್ಕಿಲ್ಲ ಅಂತ ಹೇಳಿ ಪ್ರತ್ಯಯ ಬರಬೇಕು ನೋಡ್ರಿ. ಪ್ರೆಸೆಂಟ್ ಟೆನ್ಸಲ್ಲಿ ಇಲ್ಲ ಅಥವಾ ಅಲ್ಲ ಅಂತ ಬರ್ತಾರೆ. ಯಾವುದೇ ಟೆನ್ಸ್ಗೆ ಹೋಗ್ರಿ, ನೀವು ಮುಂದೆ ಹೋದಾಗ ಗೊತ್ತಾಗುತ್ತೆ. ಫಂಕ್ಷನಲ್ ಟೆನ್ಸ್ ಹೋದರೂ ಕೂಡ ಇವೇ ಪ್ರತ್ಯಯಗಳನ್ನು ಒಳಗೊಂಡಿರಬೇಕು. ಆದರೆ ಸಂಧಿಯ ರೂಪದಲ್ಲಿ ಹೇಗೆ ಕೂಡಿಸ್ಕೊಳ್ತೀವೋ ಹಾಗೇನೆ ಇಲ್ಲೇ ಏನು ಮಾಡ್ತೀವಪ್ಪ ಅಂತ ಕೇಳಿದರೆ, ಇವುಗಳನ್ನು ಕೂಡಿಸ್ತಾ ಹೋಗ್ತೀವಿ. ಲಿಲ್ಲ ಅಂತ ಬರಲೇಬೇಕು, ಲಿಕ್ಕಿಲ್ಲ ಅಂತ ಬರಲೇಬೇಕು ಫ್ಯೂಚರ್ ಟೆನ್ಸಲ್ಲಿ ನೋಡ್ರಿ. ಇಲ್ಲ ಅಲ್ಲಿ ಒದಿಲ್ಲ ಅಂತ ಹೇಳಿ ಬರುತ್ತೆ. ನೋಡ್ತಾ ಹೋಗೋಣ, ಫಂಕ್ಷನಲ್ ಟೆನ್ಸ್ ಬಂದಾಗ ನೋಡ್ತಾ ಹೋಗೋಣ. ಈಗ ಉದಾಹರಣೆ ಸಹಿತ ನೋಡ್ತಾ ಹೋಗೋಣ. ಸುಮನ್ ಒಳ್ಳೆಯ ಒಬ್ಬ ಅಂತ ಬಳಸಿಕೊಳ್ಳಬೇಕು. ಯಾಕಂದರೆ ಸುಮನ್ ಇಲ್ಲಿ ಒಬ್ಬ ಅಂತ ಇದ್ದೇ ಇರದೆ ಅಂತ ತಿಳ್ಕೊಬೇಕು. ಅದಕ್ಕಾಗಿ ನಾನು ಬಿಟ್ಟಿಲ್ಲ, ಬರೆದಿಲ್ಲ, ನೀವು ತಿಳ್ಕೊಬೇಕು. ಎ ಅಂತ ಬಳಸಲೇಬೇಕು, ಹೌದಾ. ಒಳ್ಳೆಯ ಗಾಯಕಿ ಇರಲಿಕ್ಕಿಲ್ಲ ನಂಬರ್ ಹಾಕೊಡ್ರಿ. ಸುಮನ್ 1, ಇರಲಿಕ್ಕಿಲ್ಲ 2, ಒಬ್ಬ ಅಂತ ಬರ್ಕೊಳ್ಳೇಬೇಕು. ಇಲ್ಲಿ 3, ಒಬ್ಬ ಅಂತ ಬರ್ಕೊಳ್ಳೇಬೇಕು. ಎ ನೀವು ಕಾಮನ್ ಹಚ್ಕೊಳ್ರಿ. ಒಳ್ಳೆಯ 3, ಗಾಯಕಿ 4 ನೋಡ್ರಿ. ಸುಮನ್ ಇರಲಿಕ್ಕಿಲ್ಲ ನಾ ಹೇಳಿದ್ದೀನಿ. ಎಚ್ ವಿ ನಾಟ್ ಬಿ ಹಚ್ಕೋಬೇಕು. ಇಲ್ಲಿ ಏನು ಬರುತ್ತೆ ರೀ, ಇರುವಳು ಅನ್ಲಿಕ್ಕೆ ಏನು ಬರುತ್ತೆ ರೀ, ವಿಲ್ ಬಿ ಅಂತ ಬರುತ್ತಲ್ವಾ. ಹಾಗಾಗಿ ಇಲ್ಲಿ ವಿಲ್ ನಾಟ್ ಬಿ, ಇರಲಿಕ್ಕಿಲ್ಲ ಆಯ್ತದು. ಏನು ಬರುತ್ತೆ ರೀ, ವಿಲ್ ನಾಟ್ ಬಿ. ಎ ಹಚ್ಕೊಳ್ಬೇಕು ನಾವು. ಸಾಮಾನ್ಯವಾಗಿ ಆರ್ಟಿಕಲನ್ನು ಬಳಸ್ತಾ ಹೋಗಿಬಿಡೋಣ. ಅ ಗುಡ್ ಸಿಂಗರ್ ಅಂತ ಹೇಳ್ತೀವಿ. ಸುಮನ್ ಒಬ್ಬ ಒಳ್ಳೆಯ ಗಾಯಕಿ ಇರಲಿಕ್ಕಿಲ್ಲ. ಸುಮನ್ ವಿಲ್ ನಾಟ್ ಬಿ ಅ ಗುಡ್ ಸಿಂಗರ್ ಅಂತ ಹೇಳ್ತೀವಿ. ಮುಂದಿನ ವಾಕ್ಯ
ಶ್ರೀರಾಮ ಶ್ರೀರಾಮ ಮುಂದಿನ ವಾರ ಇಲ್ಲಿ ಇರಲಿಕ್ಕಿಲ್ಲ ನಂಬರ್ 1 ಮುಂದಿನ ವಾರ ಅಂತ ಬಂದಿದೆ. ಸಮಯ ಸೂಚಕ ಪದ ಕೊನೆಯಲ್ಲಿ ಹಚ್ಕೊಳ್ರಿ ಅಥವಾ ವಾಕ್ಯದ ಆರಂಭದಲ್ಲಿ ಹಚ್ಕೊಳ್ರಿ ಅನ್ನತಕ್ಕಂಥದ್ದು. ಇದು ಶ್ರೀರಾಮ ಅನ್ನತಕ್ಕಂಥದ್ದು 1, ಇರಲಿಕ್ಕಿಲ್ಲ 2, 3ನೇದ್ದು ಇಲ್ಲಿ. ಇಷ್ಟೇ ನೋಡ್ರಿ. ಶ್ರೀರಾಮ will not be here next week ಅಂತ ಹೇಳ್ತೀವಿ ನೋಡ್ರಿ. ಶ್ರೀರಾಮ ವಿಲ್ ನಾಟ್ ಬಿ ಹಿಯರ್ ನೆಕ್ಸ್ಟ್ ವೀಕ್. ಅವನು ಮುಂದಿನ ವಾರ ಇಲ್ಲಿ ಇರಲಿಕ್ಕಿಲ್ಲ, ಹೋಗಬಹುದು ಅಂತ ಹೇಳ್ತಿರ್ತೀವಿ. ಹೆಸರು ಬರಲಿ ಏನೇ ಬರಲಿ ಸೆಕೆಂಡ್ ಹಾಗೂ ಥರ್ಡ್ ಪರ್ಸನ್ ಮುಂದೆ ವಿಲ್ ಬಿ ಅಂತ ತೆಗೆದುಕೊಳ್ಬೇಕು. ಈಗ ನಾವು ಏನು ಮಾಡೋಣಪ್ಪ ಅಂದ್ರೆ ಮುಂದಿನ ಉದಾಹರಣೆಗೆ ಹೋಗೋಣ. ನಾವು ನಾಳೆ ಅವರ ಮನೆಯಲ್ಲಿ ಇರಲಿಕ್ಕಿಲ್ಲ. ಸೇಮ್ ನಂಬರ್. ನಾವು 1, ಇರಲಿಕ್ಕಿಲ್ಲ 2, ಎಲ್ಲಿ 3 ರೋಡ್ ಆಗಿರಬೇಕು, ಅವರ 4, ಮನೆ 5, ನಾಳೆ ಅನ್ನತಕ್ಕಂಥ ಸಮಯ ಸೂಚಕ ಪದ ಇದೆ. ಕೊನೆಯಲ್ಲಿ ಹಚ್ಕೊಳ್ರಿ, ಇಲ್ಲ ಫಸ್ಟ್ ಹಚ್ಕೊರಿ. ಡಿಫೆನ್ಸ್ ಅಪಾನ್ ಯು. ನಾವು ವಿ ಇರುವೆ ಉಣ್ಲಿಕ್ಕೆ ಶೆಲ್ ಬಿ ಅಂತ ಹೇಳ್ತೀವಿ. ಇಲ್ಲಿ ಶೆಲ್ ನಾಟ್ ಬಿ ಅಂತ ಮಾಡ್ಕೋಬೇಕು. ಶೆಲ್ ನಾಟ್ ಬಿ ಈಗಿರ್ಲಿಕ್ಕಿಲ್ಲ ಆಯಿತು. ಎಲ್ಲಿ ಆಟ್ ಅವರ ದೇಯರ್ ಪ್ರನೌನ್ ನೋಡ್ರಿ. ಪ್ರನೌನ್ ನೋಡಿ ಬಂದ್ರೆ ಅಂದ್ರೆ ನೀವು ಬೇಕಾದ ಪ್ರನೌನ್ ಬಂದರೂ ಕೂಡ ಬರಿತೀರಿ. ದೇಯರ್ ಹೋಮ್ ಅಂತ ಹೇಳ್ತೀವಿ, ಮನೆ. ದೇ ಹೋಮ್. ಇನ್ನು ನಾಳೆ ಅಂತ ಉಳಿತಲ್ವಾ, ಟುಮಾರೋ ಅಂತ ಹೇಳ್ತೀವಿ. ಇದು ಏನಪ್ಪ ಅಂತಿದ್ರೆ, ನಾವು ನಾಳೆ ಅವರ ಮನೆಯಲ್ಲಿ ಇರಲಿಕ್ಕಿಲ್ಲ. ವಿ ಶೆಲ್ ನಾಟ್ ಬಿ ಅಟ್ ದೇರ್ ಹೋಮ್ ಟುಮಾರೋ ಅಂತ ಹೇಳ್ತೀವಿ. ಇನ್ನೊಂದು ವಾಕ್ಯ. ಅದು ಅವನ ಜೇಬಿನಲ್ಲಿ ಇರಲಿಕ್ಕಿಲ್ಲ ಅಂತಕ್ಕಂಥದ್ದು ನೋಡ್ರಿ. ಅದು 1, ಇರಲಿಕ್ಕಿಲ್ಲ 2, ನಲ್ಲಿ 3, ಅವನ 4, ಜೇಬು 5. ಜೇಬು ಅನ್ಲಿಕ್ಕೆ ಜೇಬು 5. ಜೇಬು ಅನ್ಲಿಕ್ಕೆ ಪಾಕೆಟ್ ಅಂತ ಹೇಳ್ತೀವಿ. ನೋಡ್ರಿ. ಅದು 1, ಇಟ್ ಇರಲಿಕ್ಕಿಲ್ಲ. ಇರುವುದು ಅನ್ಲಿಕ್ಕೆ ವಿಲ್ ಬಿ ಅಂತ ಹೇಳ್ತೀವಲ್ವ, ಹಾಗೆ ವಿಲ್ ನಾಟ್ ಬಿ ಇರಲಿಕ್ಕಿಲ್ಲ ಆಯಿತು. ನಲ್ಲಿ ಆಟ್ ಅವನ ಹೀಸ್
ಜೇಬು ಪಾಕೆಟ್. ಪಾಕೆಟ್. ಇಟ್ ವಿಲ್ ನಾಟ್ ಬಿ ಅಟ್ ಹಿಸ್ ಪಾಕೆಟ್. ಅದು ಅವನ ಜೇಬಿನಲ್ಲಿ ಇರಲಿಕ್ಕಿಲ್ಲ ಅಂತಕ್ಕಂಥದ್ದು ಹೇಳ್ತೀವಿ. ಇನ್ನು ಮುಂದಿನ ವಾಕ್ಯಕ್ಕೆ ಹೋಗೋಣ. ಪ್ರವೀಣ ಸೋಮವಾರ ಕಚೇರಿಯಲ್ಲಿ ಇರಲಿಕ್ಕಿಲ್ಲ. ಪ್ರವೀಣ ಸೋಮವಾರ ಕಚೇರಿಯಲ್ಲಿ ಇರಲಿಕ್ಕಿಲ್ಲ. ಸೋಮವಾರ ಇದು ಸಮಯ ಸೂಚಕ ಪದ, ಹಾಗೆ ಹಚ್ಚೋ ಹಾಗಿಲ್ಲ. ಏನು ಮಾಡಬೇಕು ಅಂತ ಕೇಳಿದರೆ ರು ಅಂತಾಗಿದೆ. ಸೋಮವಾರ ಅಂತ ಹೇಳಿದ್ರೆ ಆನ್ ಮಂಡೇ ಅಂತ ಹಚ್ಕೋಬೇಕು. ಕೊನೆಯಲ್ಲಿ ಏನು ಹಚ್ಕೋಬೇಕು? ಆನ್ ಮಂಡೇ ಅಂತ ಹಚ್ಕೋಬೇಕು. ಪ್ರವೀಣ ನಂಬರ್ 1. ನೋಡಿರಿ, ವಿಡಿಯೋ ಪಾಸ್ ಮಾಡಿ ನಂಬರ್ ಹಾಕ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ. ನಿಮ್ಮ ಪ್ರಯತ್ನದ ಹೊರತು ನಿಮಗೆ ಕಲಿಕೆ ಬೇಗನೆ ಸಿದ್ಧಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. 1 ಸೆಕೆಂಡ್ ಪ್ರಯತ್ನ ಮಾಡಿರಿ. 1 ಅಥವಾ 2 ಸೆಕೆಂಡ್ನಲ್ಲಿ ನಿಮಗೆ ಗೊತ್ತೇ ಆಗಿಬಿಡುತ್ತೆ. ಪ್ರವೀಣ 1, ಇರಲಿಕ್ಕಿಲ್ಲ 2, ಎಲ್ಲಿ 3, ಕಚೇರಿ 4. ಪ್ರವೀಣ್ ಇರಲಿಕ್ಕಿಲ್ಲ ವಿಲ್ ನಾಟ್ ಬಿ. ನೋಡಿ, ಇರಲಿಕ್ಕಿಲ್ಲ ಆಯಿತು. ಈಗ ಆಟ್, ಎಲ್ಲಿ ಅಂತಿದೆಯಲ್ವಾ, ಆಟ್ ಆಫೀಸ್. ಕಚೇರಿ ಇರಲಿಕ್ಕೆ ಏನಂತ ಹೇಳ್ತೀವಿ ರೀ? ಆಫೀಸ್. ಆಟ್ ಆಫೀಸ್. ಇನ್ನು ಸೋಮವಾರ ಉಳಿತಲ್ವ, ಆನ್ ಮಂಡೇ. ಆನ್ ಅಂದರೆ ಸಾಮಾನ್ಯವಾಗಿ ತಿಂಗಳು ಬಂತಂದ್ರೆ ಇನ್ ಅಂತ ತೆಗೆದುಕೊಳ್ಬೇಕು. ಡೇ ಬಂತಂದ್ರೆ ಆನ್ ಅಂತ ತೆಗೆದುಕೊಳ್ಬೇಕು. ಆನ್ ಮಂಡೇ. MONDAY. ಆನ್ ಮಂಡೇ ಅಂತ ಹೇಳ್ತೀವಿ. ದಿನ ಬಂದಿರೋದನ್ನ ಕ್ಯಾಪಿಟಲ್ ಬರ್ದೀವಿ, ಸ್ಮಾಲು ಬರುತ್ತೆ, ನೋಡ್ಕೊಳ್ರಿ, ನಿಮಗೆ ಗೊತ್ತಾಗಲಿ ಅಂತೇಳಿ ಬರ್ದಿದ್ದೀನಿ. ಆನ್ ಮಂಡೇ ಅಂತ ಹೇಳ್ತೀವಿ. ಪ್ರವೀಣ್ ವಿಲ್ ನಾಟ್ ಬಿ ಎಟ್ ಆಫೀಸ್ ಆನ್ ಮಂಡೇ. ಇರಲಿಕ್ಕಿಲ್ಲ ಅಂತ ಹೇಳ್ತೀವಿ. ಈ ರೀತಿಯಾಗಿ ಹೆಚ್ಚೆಚ್ಚು ವಾಕ್ಯಗಳನ್ನು ತೆಗೆದುಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಸರ್ ಇನ್ನೂ ನೀವೇ ಕೊಡ್ಬೋದಲ್ವಾ ಅಂತ ಕೇಳಿದರೆ ಏನಾಗುತ್ತೆಪ್ಪ ಅಂತ ಕೇಳಿದರೆ ಕ್ಲಾಸ್ ದೊಡ್ಡದಾಗೋದ್ರಿಂದ ನಿಮಗೂ ಕೂಡ ಒಂದು ಸ್ವಲ್ಪ ತಲೆಗೆ ಕೆಲಸ ಕೊಡ್ರಿ. ಗೊತ್ತಾಗಲಿಲ್ಲ ಅಂದ್ರೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ರಿ ಅಂತ ಹೇಳ್ತಾ, ನಿಮಗೆ ಏನಾದರೂ ಅರ್ಥ ಆಗ್ತಾ ಇದೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ಕ್ಲಾಸನ್ನು ನಾವೇನು ಮಾಡೋಣಪ್ಪ ಅಂತ ಕೇಳಿದರೆ ಇಲ್ಲಿಗೆ ಮುಗಿಸೋಣ. ಯಾಕಪ್ಪ ಅಂತ ಕೇಳಿದರೆ ಹೆಚ್ಚೆಚ್ಚು ವಾಕ್ಯಗಳನ್ನು ತೆಗೆದುಕೊಂಡು ಪ್ರಾಕ್ಟೀಸ್ ನೀವೇ ಮಾಡ್ತಾ ಹೋಗ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋ ಫಾರ್.